ದಿನಾಂಕ 23/7/2026ರಂದು ಜೆಸಿ ವೆಂಕಟರಮಣಪ್ಪ ರಾಜ್ಯಾಧ್ಯಕ್ಷರು ಸಮತಾ ಸೈನಿಕ ದಳ ಅವರು ಪತ್ರಿಕಾಗೋಷ್ಠಿಯನ್ನು ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಏರ್ಪಡಿಸಿದ್ದು, ಪತ್ರಿಕಾಗೋಷ್ಠಿಯಲ್ಲಿ ಜೆಸಿ ವೆಂಕಟರಮಣಪ್ಪ, ಡಾಕ್ಟರ್ ಜಿ ಗೋವಿಂದಯ್ಯ, ದಲಿತ ಚಳವಳಿ ನಾಗೇಶ್, ಎಸ್ ಕೆಂಚಯ್ಯ, ಜಿ ಅರ್ಜುನ್ ಗೋಪಾಲಯ್ಯ, ಗುಳಕಮಲೆ, ಜಿ ಕೆ ಗೋಪಾಲ್, ಡಾಕ್ಟರ್ ಸತ್ಯಮೂರ್ತಿ ಗೋಗಿ, ಮುನಿಸ್ವಾಮಿ ಮುಂತಾದವರು ಭಾಗವಹಿಸಿರುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಆರ್ಟ್ ಆಫ್ ಲಿವಿಂಗ್ ನ ರವಿಶಂಕರ್ ಗುರೂಜಿ ಅವರ ಬಗ್ಗೆ ಒಂದು ಆರೋಪವನ್ನು ಮಾಡಿದ್ದು, ಆಶ್ರಮದವರು ಅಕ್ರಮವಾಗಿ ಜಮೀನನ್ನು ಒತ್ತುವರಿ ಮಾಡಿರುತ್ತಾರೆ. ಪಿಟಿಸಿಎಲ್ ಆದೇಶದ ಜಮೀನನ್ನು ಬಿಡಿಸಿ ದಲಿತರಿಗೆ ಕೊಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಧರಣಿ ಸತ್ಯಾಗ್ರಹ ಆರ್ಟ್ ಆಫ್ ಲಿವಿಂಗ್ ನ ಮುಂಭಾಗ ಯಥಾವತ್ತಾಗಿ ಮುಂದುವರಿಯುತ್ತದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಒಂದು ವಾರದಿಂದ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ವಿಚಾರ ಒಂದೇ, ಅಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಕುಂಬಳಗೋಡು, ಊದಿಪಾಳ್ಯ, ತಲಗಟ್ಪುರ, ಕಗ್ಲಿಪುರ ಹೀಗೆ ಹಲವಾರು ಗ್ರಾಮಗಳಲ್ಲಿರ್ತಕ್ಕಂಥ ಸಾಕಷ್ಟು ಜನರ ಬಡವರದು, ದಲಿತರದು, ನಿರ್ಗತಿಕರದು ಎಲ್ಲರ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ ರವಿಶಂಕರ್ ಗುರೂಜಿಯವರು. ಇದನ್ನ ಸಾಕಷ್ಟು ಈ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಸಾಕಷ್ಟು ದಲಿತರ ಭೂಮಿಗಳನ್ನ PTCL ಅಲ್ಲಿ ಆದೇಶ ಆಗಿರತಕ್ಕಂಥ ಜಮೀನುಗಳನ್ನ ಸಮೇತ ಅವ್ರು ಹಾಕೊಂಡಿದ್ದಾರೆ, ಒತ್ತುವರಿ ಮಾಡ್ಕೊಂಡಿದ್ದಾರೆ ದೌರ್ಜನ್ಯವಾಗಿ. ಇದನ್ನ ಖಂಡಿಸಿ ನಾವು ಸುಮಾರು 2 ವರ್ಷಗಳ ಹಿಂದೆನೆ ಸಹ ನಾವು ಅಲ್ಲೋಗಿ ಒಂದು ದೊಡ್ಡ ಮಟ್ಟದ ಧರಣಿ ಮಾಡಿದಾಗ ನಮ್ಮ ಧರಣಿಗೆ ಬೆಲೆ ಕೊಟ್ಟು ಆಗಿನ ಜಿಲ್ಲಾಧಿಕಾರಿಗಳು ಮತ್ತು DDLR ಅವರು ಲಾಸ್ಟ್ ಇಯರ್ ನವೆಂಬರ್ ಅಲ್ಲಿ ಒಳಗಡೆ ಇರ್ತಕ್ಕಂಥ ಆಶ್ರಮದಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಎಲ್ಲಾ ಭೂಮಿಯನ್ನ ಸರ್ವೆ ಮಾಡಿದ್ದಾರೆ. ಆ ಸರ್ವೆಯಲ್ಲಿ ಎಷ್ಟು ಎಕರೆ ಭೂಮಿ ಒತ್ತುವರಿ ಮಾಡಿದ್ದಾರೆ ದೌರ್ಜನ್ಯವಾಗಿ, ಸರ್ಕಾರಿ ಭೂಮಿ, ಬಡವರ ಭೂಮಿ, ದಲಿತರ ಭೂಮಿ, ಸಾರ್ವಜನಿಕರ ಭೂಮಿ, ಎಷ್ಟು ಭೂಮಿ ಒತ್ತುವರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ದಾಖಲೆಯನ್ನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇದೆ. ಆದರೆ ನವೆಂಬರ್ ಅಲ್ಲಿ ಮಾಡಿರ್ತಕ್ಕಂಥ ಸರ್ವೆ ಈಗ ನಮಗೆ 2026 ಜುಲೈ ಎಂಡಿಂಗ್ ಬಂದಿದ್ದೀವಿ. ಇದುವರೆಗೂ ಸಹ ಆ ಭೂಮಿಯನ್ನ ಒತ್ತುವರಿಯನ್ನ ಬಿಡಿಸ್ಕೊಳ್ಳುವಂತ ಸಾಹಸ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡಲೇ ಇಲ್ಲ. ಸುಮಾರು ಒಂದು 15 ದಿನಗಳಿಂದ ಪ್ರತಿಭಟನೆಗೆ ಕರೆ ಕೊಟ್ಟರು. ಅದಕ್ಕೂ ಮುಂಚೆ ನವೆಂಬರ್ ಇಂದ, ಲಾಸ್ಟ್ ಇಯರ್ ನವೆಂಬರ್ ಇಂದ ಸ್ಟಿಲ್ ಡೇಟ್ ತನಕ ಜಿಲ್ಲಾಧಿಕಾರಿಗಳ ಹತ್ರ, DDLR ಹತ್ರ, AC ಅವರ ಹತ್ರ, ತಹಸೀಲ್ದಾರ್ ಅವರ ಹತ್ರ, ಸಂಬಂಧಪಟ್ಟ ಸರ್ಕಾರಿ ಮಂತ್ರಿಗಳ ಹತ್ರ ಪ್ರತಿಯೊಬ್ಬರನ್ನು ಸಹ ನಾವು ಮಾತಾಡಿದ್ದೇವೆ. ಈ ತರ ಅನ್ಯಾಯ ಆಗ್ತಾ ಇದೆ ಜನರಿಗೆ, ಏನು ಸ್ವಾಮೀಜಿಯವರು, ರವಿಶಂಕರ್ ಗುರೂಜಿಯವರು ಅಕ್ರಮವಾಗಿ ಹಾಕೊಂಡಿದ್ದಾರೆ, ಆ ಅಕ್ರಮ ಭೂಮಿಯನ್ನು ಬಿಡಿಸ್ಕೊಡಿ ಅಂತ ಹೇಳಿಬಿಟ್ಟು ನಾವು ಎಷ್ಟೇ ಬೇಡ್ಕೊಂಡ್ರು ಸಹ ಯಾರು ತಲೆಗೆ ಹಾಕೊಳ್ಳಿಲ್ಲ. ಹಾಗಾಗಿ ನಾವು ಇದನ್ನ ಒಂದು ಕರಪತ್ರವನ್ನ ಬಿಟ್ಟು, ಆ ಕರಪತ್ರದ ಮೇಲೂ ಸಹ ಈಗಾಗಲೇ ನಮಗೆ ಸಮತಾ ಸೈನಿಕ ದಳದಿಂದ ಈ ಹಿಂದೆ ಅವರು ಪ್ರತಿಭಟನೆ ಮಾಡಬಾರದು ಅಂತ ಹೇಳ್ಬಿಟ್ಟು ಕೋರ್ಟ್ ಇಂದ ಒಂದು ಸ್ಟೇ ತಂದಿದ್ವಿ. ಆದ್ರೆ ಈ ಸಲನೂ ಅದೇ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಮ್ಮ ಕೆಂಚಯ್ಯ, ಗುಳಕಮಲೆ ಗೋಪಾಲ್ ಅವರು ಮತ್ತು ಅರ್ಜುನ್ ಗೋಪಾಲ್ ಅವರು ಇವರೆಲ್ಲ ಸೇರಿ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ, ಸಿವಿಲ್ ಕೋರ್ಟ್ ಅಲ್ಲಿ ಪಿಟಿಷನ್ ಹಾಕಿ ಮತ್ತು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಅಲ್ಲಿನ ಪೊಲೀಸ್ ಇಲಾಖೆಯವರ ಮೂಲಕ ನಾವು ಪರ್ಮಿಷನ್ ತಗೊಂಡು ಅಲ್ಲಿ 17ನೇ ತಾರೀಕಿಂದ ಅನಿರ್ದಿಷ್ಟ ಅವಧಿ ಧರಣಿಯನ್ನು ಮಾಡ್ತಾ ಇದ್ದೇವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಯೋಗ ಈಗಿನ ಕಂದಾಯ ಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಗೃಹ ಕಚೇರಿಗೆ ಭೇಟಿ ಕೊಟ್ಟು ನಾವೆಲ್ಲರೂ ಸಹ ಅಲ್ಲಿನ ವಾಸ್ತವಿಕತೆಯನ್ನು ಅವರಿಗೆ ದಾಖಲೆ ಸಮೇತ ಕೊಟ್ಟಿದ್ದೇವೆ. ಸರ್, SIT ತನಗೆ ಕೊಡಿ ಇಲ್ಲ ಅಂತ ಹೇಳಲ್ಲ, ಆದ್ರೆ ಈಗಾಗಲೇ ಸರ್ವೆ ಮಾಡಿದ್ದಾರೆ ಅಧಿಕಾರಿಗಳು, ನಿಮ್ಮ ಕಂದಾಯ ಇಲಾಖಾ ಅಧಿಕಾರಿಗಳು ಸರ್ವೆ ಮಾಡಿದ್ದಾರೆ. ಸರ್ವೆ ಮಾಡ್ಕೊಂಡಿರ್ತಕ್ಕಂಥ ಭೂಮಿಯನ್ನು ತಗೊಳ್ಳೋದಕ್ಕೆ SITಗೂ ಸಂಬಂಧ ಇಲ್ಲ, ಯೋಚನೆ ಮಾಡಿ ಅಂತ ಹೇಳಿದ್ವಿ. ಆದ್ರೆ ಅವರು ನಮಗೆ ಮೊನ್ನೆ 21ನೇ ತಾರೀಕು ವಿಧಾನಸಭೆಯಲ್ಲಿ ಒಂದು ದಲಿತರ ಕುಂದುಕೊರತೆಗಳ ಸಭೆ ಅಂತ ಹೇಳಿಬಿಟ್ಟು ಒಂದು ಸಭೆ ಕರೆದ್ರು ಮಾನ್ಯ ಉಪಮುಖ್ಯಮಂತ್ರಿಗಳು. ಅದರಲ್ಲಿ ವಿಶೇಷವಾಗಿ ನಮಗೂ ಕರೆದಿದ್ರು. ನಾನು ಮತ್ತು ಗೋವಿಂದಯ್ಯ ಮತ್ತು ನಮ್ಮ ಹಿಂಘಟಕದ ರಾಜ್ಯಾಧ್ಯಕ್ಷರಾದಂತಹ ನಾಗೇಶ್ ಅವರು 3 ಜನಕ್ಕೆ ಆಹ್ವಾನ ಬಂದಿತ್ತು. ನಾವು 3 ಜನ ಹೋಗಿದ್ವಿ. ಅಲ್ಲಿ ಹೋಗಿ ಸರ್ಕಾರದ ಗಮನಕ್ಕೆ ನಾವು ಮಾಡ್ತಾ ಇರ್ತಕ್ಕಂಥ 5 ದಿನಗಳಿಂದ ಮಾಡ್ತಾ ಇರ್ತಕ್ಕಂಥ ಧರ್ಮಪರವಾಗಿ ಹೇಳಿದಾಗ
ಅಲ್ಲೇ ಉಪಮುಖ್ಯಮಂತ್ರಿಗಳು SITಗೆ ಆದೇಶ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಮಗೆ ಒಂದು ಪತ್ರ ಕೊಟ್ಟರು. ಬಡವರ ಆಸ್ತಿ, ದಲಿತರ ಆಸ್ತಿ, ಸಾರ್ವಜನಿಕರ ಆಸ್ತಿ ಮತ್ತು ಸರ್ಕಾರಿ ಆಸ್ತಿ ಸರಿಸುಮಾರು ಅಂದಾಜು ಒಂದು 5,000 ಕೋಟಿ ಮೇಲ್ಪಟ್ಟ ಹಾಕೊಂಡಿದ್ದಾರೆ. ಹಾಗೂ ಕಂದಾಯ ಸಚಿವರಿಗೆ SIT ರಚನೆ ಮಾಡಿರುವುದಕ್ಕೆ ಆತ್ಮೀಯವಾಗಿ ನಾವು ಸ್ವಾಗತ ಕೊಡ್ತೇವೆ. ಯಾಕೆ ಅಂದರೆ ರವಿಶಂಕರ್ ಗುರೂಜಿಯವರು ಅಂತಾರಾಷ್ಟ್ರೀಯ ಮಟ್ಟದ ಸ್ವಾಮೀಜಿಗಳು. ಅವ್ರ ವಿರುದ್ಧ SIT ತನಿಖೆ ಮಾಡೋದಕ್ಕೆ ಹೋಗಿದ್ದಾರೆ ಸರ್ಕಾರ. ಅದು ಬಹಳ ಇಂಪಾರ್ಟೆಂಟ್. ಯಾಕೆಂದ್ರೆ ಅವ್ರ ವಿರುದ್ಧ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಹೋರಾಟ ಮಾಡ್ತಾ ಸರ್ಕಾರ ಜಿಲ್ಲಾಡಳಿತ ಯಾವುದೇ ರೀತಿ ಕ್ರಮ ತಗೊಳ್ಳೋ ಧೈರ್ಯ ತೋರಿಸಲಿಲ್ಲ. ಈಗ ಧೈರ್ಯ ತೋರಿಸಿ ಸರ್ಕಾರ SIT ತನಿಖೆ ಮಾಡೋದಕ್ಕೆ ಹೋಗಿದೆಯಲ್ಲ, ಅದೇ ಸರ್ಕಾರದ ದೊಡ್ಡ ಸಾಧನೆ. ಸರ್ಕಾರ SIT ತನಿಖೆ ಮಾಡಿ ಅದನ್ನ ಅಳ್ಳಾಡಿಸುವಂತ ಸಾಕಾಗದು. ಯಾಕೆಂದ್ರೆ ಅಲ್ಲಿ 270 ಎಕರೆ ಅಧಿಕೃತವಾಗಿ ನಿನ್ನೆ ವಿಧಾನಸೌಧದಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪ್ರಕಾರದ 150 ಎಕರೆ ಜಮೀನ ಸ್ವಾಮೀಜಿಗಳು ಅನಧಿಕೃತವಾಗಿ ತನ್ನ ಹಿಂಬಾಲಕರಿಂದ, ತನ್ನ ಖಾಸಗಿ ಗುಂಡಾಗಳ ಮೂಲಕ, ತನ್ನ ಖಾಸಗಿ ಸಿಬ್ಬಂದಿ ಮೂಲಕ ಯಾವುದೋ ಒಂದು ಅಗ್ರಿಮೆಂಟ್ ರಿಜಿಸ್ಟರ್ ಮಾಡಿಕೊಂಡು 150 ಎಕರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಜಮೀನನ್ನ ಅಕ್ರಮವಾಗಿ ಸ್ವಾಮೀಜಿಗಳು ಅಲ್ಲಿ ವಶಪಡಿಸಿದ್ರೆ ಅದರಿಂದ 100 ಎಕರೆ ಮೊದಲಿಗೆ ರಂಗಮ್ಮಾಜಿ ಬರ್ತಾರೆ, ನಮ್ಮ ಜಮೀನು ಹಾಕೊಂಡಿದ್ದಾರೆ ಸ್ವಾಮಿ ಅಂತಾರೆ. ಯಾರೋ ದಲಿತರು ಜಮೀನು ಹಾಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಹೋರಾಟ ತಗೊಂಡಿದ್ದೀವಿ. ಹೋರಾಟ ತಗೊಂಡಾದ್ಮೇಲೆ ನಾವು AC ಅವ್ರಿಗೆ DC ಅವ್ರಿಗೆ ಕೊಟ್ಕೊಂಡು ಹೋರಾಟ ಸಜ್ಜಾದ ಮೇಲೆ ಉದ್ದದಲ್ಲಿರುವಂತಹ ಹಾವು ಇನ್ನು ಹೊರಗಡೆ ಬರ್ತಾವ. ಹಂಗೆ ಇಡೀ ಪ್ರಪಂಚಕ್ಕೇನೆ, ದೇಶಕ್ಕೆ, ಪ್ರಪಂಚಕ್ಕೇನೆ ದೊಡ್ಡ ಭ್ರಷ್ಟ ಅಂದ್ರೆ ಆಟ ಗುರುಜಿ. ಹೇಗೆಂದ್ರೆ ಆ ರಂಗಮ್ಮಾಜಿದು 2 ರೂಪಿನ ಪ್ರಶ್ನೆ ಮಾಡಕ್ ಹೋಗಿದ್ದು ನಮ್ಗೆ ಎಷ್ಟು ವಿಷಯ ಗೊತ್ತಾದ ಅಂದ್ರೆ, 2ನೇ ವಿಷಯ ಬಂದ್ಬಿಟ್ಟು 60 ಎಕರೆ ಜಾಗನ 500 ರೂಪಾಯಿ ವರ್ಷಕ್ಕೆ ಲೀಸ್ ತರ 30 ವರ್ಷಕ್ಕೆ ಲೀಸ್ ತಗೊಂತಾರೆ. 30 ವರ್ಷಕ್ಕೆ ಲೀಸ್ ತಗೊಂಡು 30 ವರ್ಷ ಮುಗಿದೋಗಿದೆ. ಈಗ 33 ಎಕರೆನ ತಿರುಗಿ ರೀ ಅಗ್ರಿಮೆಂಟ್ಗೆ ಕೇಳ್ತಾರೆ. ಇದು ಉಳಿ ಜಾಗ ಇರೋದು 60 ಎಕರೆ ತಗೊಂಡು ಇವ್ರು ಬರೀ 30 ವರ್ಷ ಬರೀ 33 ಎಕರೆ ಕೇಳ್ತಾರೆ ಅಂದ್ರೆ ಇನ್ನು ಉಳಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ನಾವು 27 ಎಕರೆ ಜಾಗ ಇಲ್ಲ ಅಂತ ಕೇಳ್ತೀವಿ. ಅದೊಂದು ಗೊತ್ತಾಗ್ತದೆ. ಅದೆಲ್ಲ ಗೊತ್ತಾದ್ಮೇಲೆ ನಮ್ಮವರೆಲ್ಲ ಸೇರ್ಕೊಂಡು ಇನ್ನೊಂದು ಧರಣಿ ಮಾಡ್ಬೇಕಂತ ಹೊರಟಾಗ ನಾವು ಇವಾಗ ಈ 2 ವರ್ಷದಿಂದ ಈ ವಿಷಯ ಇಟ್ಕೊಂಡು ಹೋಗಿ ಧರಣಿ ಮಾಡ್ತೀವಿ. ಧರಣಿ ಮಾಡಿದಾದ್ಮೇಲೆ ನಮಗೆ ಇನ್ನೊಂದು ವಿಷಯಗಳಾಗಿ ಒಂದು ಇನ್ನೊಬ್ರು ಬರ್ತಾರೆ, ಸ್ವಾಮಿ ನಮ್ಮದು ಪಕ್ಕದ್ದು 30 ಎಕರೆ ನಮ್ಮ ಜನಾಂಗದ ಎಲ್ಲದು ದಲಿತದ್ದು ಅದನ್ನು ಹಾಕೊಂಡ್ಬಿಟ್ರೆ ಆಮೇಲೆ ಕೆರೆ ಒತ್ತುವರಾಗಿದೆ ಅಂತ ಬರ್ತಾರೆ. ಇದೆಲ್ಲ ಆದ್ಮೇಲೆ ನಾವು ಧರಣಿ ಮಾಡಿರೋಂಥ ಇದ್ರ ಮೇಲೆ ಸರ್ವೆ ಕಾರ್ಯಕ್ರಮ ಆಗ್ತದೆ. ಸರ್ವೆ ಕಾರ್ಯ ಅಂದ್ರೆ ಗೊತ್ತಾಗ್ತದೆ 160 ಎಕರೆ ಅವರು ಆ ಕಡೆ ಅಂತ ಹೇಳ್ಬಿಟ್ಟು DDL ಮತ್ತೆ ADL ಇರ್ತಾರೆ. ಅಂದ್ರೆ ಬಗ್ಗದಷ್ಟು ಅಕ್ರಮಗಳನ್ನ ಅಲ್ಲಿ ಸಿಗ್ತದೆ. ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳಿದ್ರು, ಒಬ್ಬೊಬ್ಬರ ಹೆಸರಾಗ ಆಶ್ರಮ ಬಿಟ್ಟು ಅವ್ರ ಸಂಬಂಧಿಕರ ಹೆಸರುಗಳು ಕೂಡ ಮಾಡ್ಕೊಂತಾರೆ. ಅದು ಹೆಂಗ್ ಮಾಡ್ಕೊತಾರೆ, ಆಶ್ರಮದಲ್ಲಿ ತಗೊಂತಾರೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ತಾರೆ, ನಿಮ್ಗೆ ಡಬಲ್ ಕೊಡ್ತಾರೆ, ತ್ರಿಬಲ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ಜಾಗನ ಅಡ್ವಾನ್ಸ್ ಕೊಡ್ತಾರೆ. ಯಾರೋ ರೈತರು ಮತ್ತೆ ಸಮಯ ಇಲ್ಲಿ ಬೆಲೆ 20 ಕೋಟಿ ಬರ್ತದೆ, ನಿಮ್ಗೆ 30 ಕೋಟಿ ಕೊಡ್ತೀನಿ ಅಂದ್ರೆ ಇವಾಗ ಅಡ್ವಾನ್ಸ್ ತಗೊಂತ 5 ಕೋಟಿ ಕೊಟ್ಬಿಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ಅಷ್ಟೇ ಕಾಂಪೌಂಡ್ ಆಗ್ತದೆ, ಒಂದು 5 ಕೋಟಿ ಕಟ್ಟಿ. ಈಗ ಉಳಿದಿದ್ದ ಒಂದು ತಿಪ್ಪರ್ಲ ಅವ್ರು ಕಾಸಿಸ್ಕೊಳಕ್ಕಾಗಲ್ಲ. ಯಾವ ಕೋರ್ಟ್ ಹೋದ್ರು, ಯಾವ ತಹಶೀಲ್ದಾರ್ ಯಾವ ಒಳಗಡೆ ಬಿಡಲ್ಲ. ಅಲ್ಲಿರುವಂತ ತಹಶೀಲ್ದಾರ್ನ ಅಧಿಕಾರಿಗಳೇ ಒಳಗಡೆ ಬಿಡುವ ಅಂದ್ರೆ ಇನ್ನೆಷ್ಟು ಮಾತ್ರ ಪ್ರಭಾವ ಬೀರ್ತಾರೆ ಅವರು. ಹಾಗಾಗಿ ತಮ್ಮ ಮಾಧ್ಯಮ ಮುಖಾಂತರ ಏನ್ ಕೇಳಬೇಕು ಅಂದ್ರೆ, ಈಗ SIT ಸಂತಾಸ ಹೋರಾಟಕ್ಕೆ SIT ರಚನೆ ಮಾಡಿದರೆ ರಾಜ್ಯ ಸರ್ಕಾರ, ನಾವು ಅಭಿನಂದನೆ ಸಲ್ಲಿಸ್ತೀವಿ. ಇದು ಪಾರದರ್ಶಕವಾಗಿ SIT ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ನಾವು ನಂಬ್ಕೊಂಡಿದ್ದೀರಿ. ಏನನ್ನ ಆಗಲಿಲ್ಲ ಅಂದ್ರೆ ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಇದ್ರದ್ದು ಹೋರಾಟದ ರೂಪ ಇನ್ನು ಒಂದು ಉನ್ನತ ಮಟ್ಟಕ್ಕೆ ಇರ್ತದೆ ಅಂತ ಹೇಳ್ಬಿಟ್ಟು ಇವಾಗ SIT ರಚನೆ ಮಾಡಿದ್ರೆ ಅದು ನಾವು ಸ್ವಾಗತ ಮಾಡ್ತೀವಿ. SIT ತನಿಖೆ ಅಳ್ಳಾಡಿಬಾರ್ದು,
ಬಡವರಿಗೆ ಯಾರು ಬಂದವರಿಗೆ ನ್ಯಾಯ ಕೊಡ್ತೀವಿ ಕೂಡ ನಮ್ಮ ಪತ್ರಿಕಾಗೋಷ್ಠಿ ಇದರಿಂದ ನಾವು ಹೋರಾಟವನ್ನು ವಾಪಸ್ ಹೋಗಿದ್ದೀವಿ. ಸರಿಯಾಗಿ ನ್ಯಾಯ ಸಿಗಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಹೋರಾಟ ಮಾಡ್ತೀವಿ. 2012ನೇ ಇಸ್ವಿನಲ್ಲಿ ಒಂದು ಮಹಿಳೆಯಿಂದ ಶುರುವಾಗ್ತದೆ. ಆ ಮಹಿಳೆಯದು ಜಾಗ ನನ್ನ ಜಾಗ, ಆಶ್ರಮದವರು ಕಾಂಪೌಂಡ್ ಹಾಕೊಂಡಿದ್ದಾರೆ, ನಮ್ಗೆ ಬಿಟ್ಕೊಟ್ಟಿಲ್ಲ ಅಂತ ಶುರುವಾಗುತ್ತೆ. ಎಕ್ಸಾಕ್ಟ್ಲಿ ತಮಗೆ 23ನೇ ಕಿಲೋಮೀಟರ್ ಅಂತಲ್ಲಿದೆ, ಇಲ್ಲಿ ನರೇಶಿಗೆ 23 ಕಿಲೋಮೀಟರ್. ಅಲ್ಲಿ ಸರ್ಕಾರಿ ರಸ್ತೆ ಇರುತ್ತೆ, ಆ ಸರ್ಕಾರಿ ರಸ್ತೆ ತಾರ್ ರೋಡ್. ನಾನು ಹೇಳ್ತೀನಿ, 2001ನೇ ಇಸ್ವಿನಲ್ಲಿ ಸರ್ಕಾರಿ ಅನುದಾನದಲ್ಲಿ ಆಗಿರುವಂತ ರಸ್ತೆ ಅದು 1.5 ಕಿಲೋಮೀಟರ್. ಆ 1.5 ಕಿಲೋಮೀಟರ್ ಒಳಗಡೆ ಹೋದ್ರೆ ಈ ರಂಗಮ್ಮಾಜಿಯ ಜಾಗ ಇರುವಂತದ್ದು. 23 ಕಿಲೋಮೀಟರ್ ನಲ್ಲಿ ಇರುವಂತ ಜಾಗದಲ್ಲಿ ಈ ರಸ್ತೆ ಇದೆ, ದಯಾನಂದ ಸಾಗರ್ ಕಾಲೇಜ್ ಪಕ್ಕದಲ್ಲಿ. ಆ ಎಂಬತ್ತರುವಂತ ಕಂಪ್ಲೇಂಟ್ ಏನಂದ್ರೆ, ನಮ್ಮ ಮಾವನ ಹೆಸರು ಹನುಮಯ್ಯ ಅನ್ನೋ ಹೆಸರಲ್ಲಿ 2 ಎಕರೆ ಜಾಗ PTCL ಮೊದಲು ಅದು ರೋಬೋ ಫುಡ್ ಸ್ಕೀಮ್ ನಲ್ಲಿ ಅಲ್ಲಿ 100 ಎಕರೆ 1960 ಆಜುಬಾಜಿನಲ್ಲಿ 100 ಎಕರೆ ರೋಬೋ ಫುಡ್ ಸ್ಕೀಮ್ ನಲ್ಲಿ ಟೆಂಪರರಿ ಗ್ರಾಂಟ್ 5 ವರ್ಷಕ್ಕೆ ಕೊಡುವಂಥದ್ದು. ಅದಾದ್ಮೇಲೆ ರೆಗ್ಯುಲರೈಸ್ ಮಾಡೋದಕ್ಕೆ ಕೆಲವೇ ಅರ್ಜಿ ಸಲ್ಲಿಸಿಕೊಳ್ತಾರೆ, ಮಾಹಿತಿ ಬಂದವರು, ಪ್ರಜ್ಞೆ ಬಂದವರು, ಅದರಲ್ಲಿ ಅನ್ವಯ ಕೊಡೋದು ಅವರಿಗೆ ಮಂಜೂರಾಗಿರ್ತದೆ. ನಾವು ಆ ಜಾಗನ ಬಿಡಿಸ್ಕೊಳ್ಳೋದಕ್ಕೆ ಅಂತೇಳಿ ತಾವು ಹೇಳಿದಂಗೆ ನ್ಯಾಯಯುತವಾದ ಹೋರಾಟಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮ್ಮ ವಕೀಲರಾಗಿ ಮತ್ತೆ ಕೆಲವರ ಸಹಾಯ ತಗೊಂಡು ಜಾಗಕ್ಕೆ ಹೋಗೋ ಪ್ರಯತ್ನ ಮಾಡ್ತೀವಿ. ನಾವು ಸೂಟ್ ಫೈಲ್ ಮಾಡ್ತೀವಿ, ನೋಟ್ ಮಾಡ್ಕೊಂಡು OS 391/20 ಅದನ್ನ ಫೈಲ್ ಮಾಡ್ತೀವಿ. ಅದ್ರಲ್ಲಿ ಇಂಜೆಕ್ಷನ್ ಆರ್ಡರ್ ಆಗುತ್ತೆ, ಆರ್ಬಿಟ್ರರಿ ಅಂತೇಳಿ ನಾವು ಹೋಗೋ ಪ್ರಯತ್ನ ಮಾಡ್ತೀವಿ. ನಮ್ಗೆ ಅವ್ರ ಗೇಟ್ ಒಳಗಡೆ ಅವಕಾಶ ಇಲ್ಲ, ಅವ್ರ 1.5 ಕಿಲೋಮೀಟರ್ ಒಳಗಡೆ. ಕಾಲಕ್ರಮೇಣ ಏನಾಗುತ್ತೆ, ನಮ್ಮ ನ್ಯಾಯಯುತವಾದ ಹೋರಾಟಕ್ಕೆ ಮತ್ತೆ ಕೋರ್ಟ್ನ ಆದೇಶಕ್ಕೂ ಕೂಡ ಅವರು ಬೆಲೆ ಕೊಡೋದಿಲ್ಲ. ಅವರಲ್ಲಿ ಪ್ರೈವೇಟ್ ಸೆಕ್ಯೂರಿಟಿ ಸಿಸ್ಟಮ್ ಇದೆ, ವೈರ್ಲೆಸ್ ಮುಖಾಂತರ ಕಮ್ಯುನಿಕೇಶನ್ ಮಾಡ್ತಾರೆ, ಯಾರನ್ನೂ ಅಲೋ ಮಾಡಲ್ಲ. ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಪೊಲೀಸ್ ಚೀಫ್ ಸಹ ಹೊರಗಡೆ ನಿಲ್ಲಿಸ್ತಾರೆ. ಅದಾದ ನಂತರ ನಾವು ವೈಯಕ್ತಿಕವಾಗಿ ನ್ಯಾಯಯುತವಾಗಿ ಹೋರಾಡಕ್ಕಾಗಲ್ಲ ಅಂತ ನಮ್ಮನ್ನ ನಾವೇಳಿ ಬರುತ್ತೆ ಮ್ಯಾಮ್ ಅಂತ ಅವರು ಆನೆಗಳ ವಿರುದ್ಧ ನಾವು ಹೋರಾಡಕ್ಕಾಗಲ್ಲ. ನಾವೇನ್ ಮಾಡ್ತೀವಿ, ಅಲ್ಲಿಂದ ಮುಂದೆ ಬರ್ತೀವಿ, ಮತ್ತೊಂದು ಹೆಜ್ಜೆ ಮುಂದೆ ಬಂದು ನಾವು CRDC ಅಲ್ಲಿ ಹೋಗ್ತೀವಿ. ಕೇವಲ ದಲಿತರು ಅಂತ ಹೋಗಿಲ್ಲ, ಅವತ್ತು ನ್ಯಾಯಯುತ ಕಂಪ್ಲೇಂಟ್ ಅವರ ಸೀರಿಯಸ್ ನಲ್ಲಿ ಅವತ್ತು ಮಹಾನ್ ಒಬ್ಬ ಆಫೀಸರ್ ಇದ್ರು, ರವೀಂದ್ರ ಸರ್ ಅಂತ ವ್ಯಕ್ತಿ ನಿರೂಪಕ ಅಧಿಕಾರದಲ್ಲಿ ಅವರು ಡೈರೆಕ್ಷನ್ ಕೊಡ್ತಾರೆ, ಇಮಿಡಿಯೇಟ್ ಆಗಿ FIR ಆಗ್ಬೇಕು ಅಂತಾರೆ, ಡಿಸ್ಪೋಸಲ್ ಮಾಡಿರ್ತಾರೆ ನಮ್ಮನ್ನ ಜಾತಿಯಿಂದ. FIR ಆಗುತ್ತೆ, ಅದೆಲ್ಲ FIR ತಗೊಂಡು ಒಳಗಡೆ ಹೋಗ್ತಾ ಮಾಡ್ತೀವಿ. ಅವರಲ್ಲೂ ಕೂಡ ದೇರ್ ಇಸ್ ನೋ ಪ್ರಾಪರ್ ಕೋಆಪರೇಷನ್. ಪೊಲೀಸ್ನವರು ಎದುರ್ತಾರೆ, ಅವ್ರಿಗೆ RN ಭೇಟಿ ಮಾಡಿ, EN ಭೇಟಿ ಮಾಡಿ, ತಹಸೀಲ್ದಾರ್ ಭೇಟಿ ಮಾಡಿ, ಕಡೆಗೆ AC ತಹಸೀಲ್ದಾರ್ ಎಲ್ಲರೂ ಬರ್ತಾರೆ, ಅವ್ರ ಚಿಂತೆ ಒಳಗಡೆ ಇರ್ತಾರೆ. ವಿಚಾರ ಏನಾಗಬೇಕಂದ್ರೆ ಸರ್ ನೋಡಿ, ತಮಗೆ 21ನೇ ಕಿಲೋಮೀಟರ್ಗೆ ಶುರುವಾಗುತ್ತೆ. ನಿಮಗೆ ಲಕ್ಷ್ಮೀಪುರ ಗ್ರಾಮ ಅಂತ ಅಲ್ಲಿ ಶುರುವಾದ್ರೆ ಉದಿಪಾಡಿವರೆಗೂ ಈಗ 23 ಕಿಲೋಮೀಟರ್, ಒಟ್ಟು 2 ಕಿಲೋಮೀಟರ್ ಸ್ಟ್ರೆಚ್. ನಿಮ್ಗೆ ಅಳತೆ ಹೇಳ್ತೀನಿ, ನಮ್ಮ ಸಹೋದರ ಏನಂದ್ರೆ ಅವರು 290 ಎಕರೆನ ಒತ್ತುವರಿ ಮಾಡಿದ್ದಾರೆ ಅಂತ ಮಾಹಿತಿ ಹೇಳ್ತಿದ್ದಾರೆ. ಇದು ಸರ್ಕಾರ ಕೊಟ್ಟಿರುವಂತ ರಿಪೋರ್ಟ್. ಆಕ್ಚುಲಿ ಅಂದ್ರೆ ಒಂದು ಸ್ಟ್ರೆಚ್ 2 ಕಿಲೋಮೀಟರ್, ಅಲ್ಲಿಂದ ಬಸಪ್ಪನ ಪಾಡಿಗೆ 3 ಕಿಲೋಮೀಟರ್ ಆಗುತ್ತೆ. ನನಗೆ ನಾರ್ತ್ ಸೌತ್ 2 ಕಿಲೋಮೀಟರ್, ಈಸ್ಟ್ ಟು ವೆಸ್ಟ್ 3 ಕಿಲೋಮೀಟರ್. ಇನ್ನೊಂದು ಡೈರೆಕ್ಷನ್ ಇದೆ, ಬಸಪ್ಪನ ಪಾಡಿಯಿಂದ ಕಾಪುಣಿವರೆಗೆ, ಅಲ್ಲಿಗೆ 1.25 ಕಿಲೋಮೀಟರ್. ಅಗೇನ್ ಕಾಪುಣಿಯಿಂದ ನೀವು ಕನ್ಫರ್ಮ್ ಆಗಿ ಲಕ್ಷ್ಮೀಪುರ ಇದು ಒಂದು ಡಯಾಗನಲ್ ಆಗಿರುವಂತಹ ಒಂದು ಸ್ಟ್ರೆಚ್. 200 ಎಕರೆ ಪೊಸಿಷನ್ ಇದ್ದಾರೆ.